ಕೇಂದ್ರದ ವಿರುದ್ಧ ಮತ್ತೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದ ಕೆಲ ಭಾಗಗಳಿಂದ, ಕರ್ನಾಟಕದಿಂದ ಕೆಲ ರೈತರು ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ದೆಹಲಿ ಚಲೋವನ್ನ ಹಮ್ಮಿಕೊಂಡಿದ್ದಾರೆ. ಟ್ರ್ಯಾಕ್ಟರ್ಗಳಲ್ಲಿ ರೈತರು ತೆರಳಿದ್ದಾರೆ. ಶಂಭು ಗಡಿಯಲ್ಲಿ ಈಗ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ಇದೆ. ಪರಿಸ್ಥಿತಿ ನಿಯಂತ್ರಿಸಲು ಅಶ್ರುವಾಯು ಪ್ರಯೋಗವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಡ್ರೋನ್ ಮೂಲಕವೂ ಕೂಡ ಅಶ್ರುವಾಯುವನ್ನ ಸಿಡಿಸಿ ತಡೆ ಒಡ್ಡಿದ್ದಾರೆ. ಅಲ್ಲಿ ಪ್ರತಿಭಟನಾ ನಿರತ ರೈತರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಕರ್ನಾಟಕದ ರೈತರು ಈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರ ಬೇಡಿಕೆಗಳು ಕೆಲವೊಂದಿಷ್ಟು ಈಡೇರಿಸುವಂಥದ್ದಿದೆ, ಕೆಲವೊಂದಿಷ್ಟು ಈಡೇರಿಸೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ. ಕಾರಣ ಆ ರೀತಿಯಾದಂಥ ಬೇಡಿಕೆಗಳಿದೆ. ಹಲವು ರೀತಿಯಾದಂಥ ಚರ್ಚೆಗಳು ಕೂಡ ಇದು ಎಡೆ ಮಾಡಿ ಕೊಡ್ತಾ ಇದೆ. ಕಾರಣ ಒಂದು ಸರ್ಕಾರ, ಪಂಜಾಬ್ ಸರ್ಕಾರವು ಕೂಡ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಅವರು ದೆಹಲಿಯಲ್ಲಿರುವಂಥ ಆಮ್ ಆದ್ಮಿ ಪಕ್ಷದ ಅಧಿಕಾರದಲ್ಲಿದೆ, ಅವರು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ರೈತರ ವಿಚಾರದಲ್ಲಿ, ಯಾವ ಬೇಡಿಕೆಗಳಿದೆ, ಇವೆಲ್ಲವನ್ನ ಕೂಡ ನೋಡಬೇಕು. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ಪ್ರತಿಭಟನೆ ಬೇಡಿಕೆಗಳಲ್ಲಿ ಹಲವುಗಳು ನ್ಯಾಯಬದ್ಧವಾಗಿದೆ ಕೇಳ್ತಾ ಇರುವಂಥದ್ದು, ಇನ್ನು ಕೆಲವುಗಳು ಈಡೇರಿಸದೇ ಇರುವಂತ ಪರಿಸ್ಥಿತಿಯಲ್ಲಿದೆ. ಬಟ್ ಸರ್ಕಾರ ಏನ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಇದು ಎಲ್ಲವೂ ಕೂಡ ಮಿಶ್ರಣವಾಗಿದೆಯಾ ಅಂತ ಶಬೀರ್? ಒಂದು ರಾಜಕೀಯ, ಇನ್ನೊಂದು ಕಡೆಗೆ ಪಂಜಾಬ್ನಲ್ಲಿ ಅತಿ ಹೆಚ್ಚಿರುವಂತ ದಲ್ಲಾಳಿಗಳು, ಅವರಿಗೇನಾದ್ರೂ ಸಮಸ್ಯೆ ಆಗ್ತಾ ಇದೆಯಂತನ, ಅಥವಾ ಇನ್ನೊಂದು ಕಡೆಗೆ ಆಮ್ ಆದ್ಮಿ ಪಕ್ಷ ಪಂಜಾಬಲ್ಲಿದೆ, ದೆಹಲಿಯಲ್ಲಿದೆ, ಎರಡು ಮಿಕ್ಸ್ಚರ, ಏನಾಗ್ತಾ ಇದೆ ಇದು ಬೆಳವಣಿಗೆ? ಅರುಣ್, 2020-21ರಲ್ಲಿ ರೈತರು ಪ್ರತಿಭಟನೆ ನಡೆಸಬೇಕಾದಂತ ಸಂದರ್ಭದಲ್ಲಿ ಸರ್ಕಾರನೇ ಭರವಸೆ ಕೊಟ್ಟಿತ್ತು 3 ಕೃಷಿ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಳೋದರ ಜೊತೆಗೆ MSP ಅಂದ್ರೆ ಬೆಂಬಲ ಬೆಲೆಯನ್ನ ಖಾತ್ರಿಪಡಿಸುವಂತ ಕಾನೂನನ್ನ ಕೂಡ ನಾವು ಜಾರಿಗೆ ತರ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ಟಿತ್ತು. ಈ ಒಂದು ಭರವಸೆಯನ್ನ ಕೊಟ್ಟು 2-3 ವರ್ಷಗಳಾದ್ರೂ ಕೂಡ ಇನ್ನು MSP ವಿಚಾರದಲ್ಲಿ ಒಂದು ಕಾನೂನನ್ನ ತರುವಂತಹ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ರೈತರು ಮುಖ್ಯವಾಗಿ ಕೇಳ್ತಾ ಇರುವಂತದ್ದು ಅದೇ, ಕೃಷಿ ವಿಚಾರದಲ್ಲಿ ಅನ್ಸರ್ಟನಿಟೀಸ್ ಜಾಸ್ತಿ ಆಗ್ತಾ ಇದೆ. ಬೆಳೆದಂತ ಬೆಳೆಗಳಿಗೆ ಸೂಕ್ತವಾದಂತಹ ಮಾರುಕಟ್ಟೆಯಲ್ಲಿ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಬೆಂಬಲ ಬೆಲೆಯನ್ನ ಖಾತ್ರಿಪಡಿಸುವಂತ ಒಂದು ಕಾನೂನು ಜಾರಿ ಆಗ್ಬೇಕು ಅನ್ನುವಂಥದ್ದು ಅವರ ಪ್ರಮುಖ ಆಗ್ರಹ ಆಗಿರುವಂತದ್ದು. ಇದ್ರ ಜೊತೆಗೆ ಸ್ವಾಮಿನಾಥನ್ ವರದಿ ಕೂಡ ಜಾರಿ ಆಗ್ಬೇಕು, ಕೃಷಿ ಸಾಲ ಮನ್ನಾ ಆಗ್ಬೇಕು, ಮತ್ತೆ ರೈತರಿಗೆ ಪಿಂಚಣಿ ವ್ಯವಸ್ಥೆ ಆಗ್ಬೇಕು ಅನ್ನುವಂತಹ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಒಂದು ಆತಂಕ ಇರುವಂತದ್ದು ಏನು ಅಂದ್ರೆ, ಸರ್ಕಾರಗಳಿಗೆ ಮತ್ತೆ ರೈತರು ಏನಾದ್ರೂ ಬಂದು ದೆಹಲಿಯ ಗಡಿಗಳಲ್ಲಿ ಪ್ರತಿಭಟನೆಗೆ ಕೂತ್ರೆ ಅದು ಸಾರ್ವಜನಿಕರ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಬೀರುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ನಾವು ಗಮನಿಸಿದ್ವಿ, ಹರಿಯಾಣ ಬಾರ್ಡರ್ ಗಳಾಗಿರ್ಬೋದು ಅಥವಾ ದೆಹಲಿ ಬಾರ್ಡರ್ ಆಗಿರ್ಬೋದು, ಇಲ್ಲಿ ಬಂದು ರೈತರು ತಿಂಗಳಾನುಗಟ್ಲೆ ಪ್ರತಿಭಟನೆಗೆ ಕೂತ್ರೆ ಸಾಮಾನ್ಯ ಜನರಿಗೆ ಓಡಾಡ್ಲಿಕ್ಕೆ ಅಥವಾ ಸಂಚಾರಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ. ದಿನನಿತ್ಯದ ಕೆಲಸಗಳಿಗೆ ಕೂಡ ಸಾಕಷ್ಟು ಅಡಚಣೆಗಳಾಗುವಂತದನ್ನ ಕೂಡ ನಾವು ಗಮನಿಸಿದ್ವಿ. ಹೀಗಾಗಿ ದೆಹಲಿಯ ಗಡಿಗಳನ್ನ ತಲುಪದಂತೆ ನೋಡ್ಕೊಳ್ಳಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಈಗ ಸರ್ಕಾರಗಳು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ನಾವು ಗಮನಿಸೋದಾದ್ರೆ, ಈಗ ಸದ್ಯಕ್ಕೆ ಅಶ್ರುವಾಯು ದಾಳಿ ಆಗ್ತಾ ಇರುವಂತದ್ದು ಹರಿಯಾಣದಲ್ಲಿ ಅನ್ನುವಂಥದ್ದನ್ನ ಕೂಡ ನಾವು ಪ್ರಮುಖವಾಗಿ ನೋಡ್ಬೇಕಾದಂತ ವಿಚಾರ. ಪಂಜಾಬ್ನಿಂದ ರೈತರಿಗೆ ಈಗಾಗಲೇ ತೆರಳಲಿಕ್ಕೆ, ಅಂದ್ರೆ ಹರಿಯಾಣದ ಮೂಲಕ ದೆಹಲಿಯನ್ನ ತೆರಳಲಿಕ್ಕೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಪಂಜಾಬ್ ಗಡಿಯನ್ನ ದಾಟಿರುವಂತಹ ರೈತರು ಈಗ ಹರಿಯಾಣವನ್ನ ತಲುಪ್ತಾ ಇದ್ದಾರೆ. ಮುಖ್ಯವಾಗಿ ಅವರು ಅಂಬಾಲವನ್ನ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು. ಅಂಬಾಲದ ಸ್ವಲ್ಪ ಹಿಂದ್ಗಡೆ ಈ ಒಂದು ಶಂಭು ಬಾರ್ಡರ್ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಬಾರ್ಡರ್ ನಲ್ಲೇ ಅವರನ್ನ ತಡೆ ಹಿಡಿಯುವಂತ ಪ್ರಯತ್ನಗಳನ್ನ ಮಾಡ್ಲಾಗ್ತಾ ಇದೆ. ದೊಡ್ಡ ದೊಡ್ಡ ಬ್ಯಾರಿಕೇಡ್ ಗಳನ್ನ ಕೂಡ ಅಳವಡಿಸುವಂತ ಕೆಲಸ ಆಗಿತ್ತು. ಅದನ್ನ ಭೇದಿಸುವಂತ ಪ್ರಯತ್ನವನ್ನ ರೈತರು ಯಾವಾಗ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಆಗ ಅಶ್ರುವಾಯುವನ್ನ ಸಿಡಿಸುವಂತ ಪ್ರಯತ್ನವನ್ನ ಈಗ ಪೊಲೀಸ್ ಪಡೆಗಳು ಮಾಡ್ತಾ ಇರುವಂತದ್ದು. ರೈತರನ್ನ ಚದುರಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದನ್ನ ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಶ್ರು ದಾಳಿ ಆಗ್ತಾ ಇರುವಂತದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಹೇಗಾದ್ರೂ ಮಾಡಿ ರೈತರನ್ನ ಹಿಮ್ಮೆಟ್ಟಿಸಬೇಕು ಅನ್ನುವಂಥದ್ದು ಇದರ ಪ್ರಮುಖ ಉದ್ದೇಶ ಆಗಿರುವಂತದ್ದು. ಅರುಣ್. ಓಕೆ ಶಬೀರ್, ಮಾಹಿತಿಗೆ ಧನ್ಯವಾದಗಳು.